ಇನ್ನು IPL ಸೀಸನ್ 18ರಲ್ಲಿ RCB ಜಯಭೇರಿ ಬಾರಿಸಂತ ಹಿನ್ನೆಲೆ ಆಟಗಾರರಿಗೆ ಸನ್ಮಾನ ಮಾಡಬೇಕು ಅಂತ ಸರ್ಕಾರ ಕೂಡ ತಯಾರಿ ಮಾಡಿಕೊಳ್ತಾ ಇದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ಗಳ ಮೇಲೆ ಆಟಗಾರರನ್ನ ಸನ್ಮಾನಿಸಬೇಕು ಅಂತ ಸರ್ಕಾರ ಕೂಡ ತಯಾರಿಯಲ್ಲಿದೆ. RCB ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ಅನುಮತಿ. RCB ಆಟಗಾರರಿಗೆ ಸನ್ಮಾನಕ್ಕೆ ಅನುಮತಿ ಕೋರಿ ಪತ್ರವನ್ನ ಬರೆಯಲಾಗಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ ಪತ್ರ ಬರೆಯಲಾಗಿದೆ. ಕಾರ್ಯಕ್ರಮ ಆಯೋಜಿಸುವುದಕ್ಕೆ ಅಧೀನ ಕಾರ್ಯದರ್ಶಿ ಪತ್ರ ಬರೆದಿದ್ದಾರೆ. ಇವತ್ತೇ ರಾಜ್ಯಕ್ಕೆ RCB ಆಟಗಾರರು ಬರಲಿದ್ದಾರೆ. 9 ವರ್ಷಗಳ ಬಳಿಕ ಫೈನಲ್ ಪಂದ್ಯದ ಕಪ್ ಅನ್ನ RCB ಗೆದ್ದಿದೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಅಂಬೇಡ್ಕರ್ ಗ್ರೌಂಡ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನಿಜವಾಗ್ಲೂ ಒಂದು ಏನ್ ಹೇಳ್ಬೇಕು, ಐತಿಹಾಸಿಕ ಕ್ಷಣ ಅಂತ ಹೇಳ್ಬೋದು. ಅಂದ್ರೆ RCB ಎಲ್ಲೋ ಒಂದ್ ಕಡೆ ಹೋಪ್ಸ್ ಇತ್ತು, ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಹೋಪ್ಸ್ ಇತ್ತು, ಎಸ್ ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದಾಗತ್ತೆ ಅಂತ ಹೇಳಿ. ಅದೇ ರೀತಿ RCB IPL ಟ್ರೋಫಿಯನ್ನ ತನ್ನ ಮುಡಿಗೇರಿಸಿಕೊಂಡಿದೆ. ವಿಧಾನಸೌಧದ ಮೆಟ್ಟಲ್ಗಳ ಮೇಲೆ ಆಟಗಾರರಿಗೆ ಸನ್ಮಾನ ಮಾಡಬೇಕು ಅಂತ ಕೂಡ ಸರ್ಕಾರ ತೀರ್ಮಾನ ಮಾಡಿದೆ. ನಿನ್ನೆಯಿಂದಲೂ ಕೂಡ ಸೆಲೆಬ್ರೇಷನ್ ಮುಂದುವರಿತಾ ಇದೆ. ಇವತ್ತು ಬಹಳಷ್ಟು ಕಡೆಗಳಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಇದನ್ನ ಸದ್ಯದ ಅಪ್ಡೇಟ್ಸ್ ಮಂಜುನಾಥ್. ಏನು 18 ವರ್ಷದ ಕನಸು, ಎಷ್ಟು ಕಡೆ ಪಟಾಕಿಗಳನ್ನ ಸಿಡಿಸಿ ಸಿಹಿ ಹಂಚಿ ಕುಣಿದು ಕುಪ್ಪಳಿಸಿ ಮಜಾ ಮಾಡಿದ್ದಾರೆ. ಪ್ರತಿಯೊಬ್ರು ಕೂಡ RCB ಜರ್ಸಿಯನ್ನ ಹಾಕಿದ್ರು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಪುಟ್ಟ ಮಕ್ಕಳಿಂದ ವೃದ್ಧರವರೆಗೂ ಕೂಡ ನಿನ್ನೆಯ ಮ್ಯಾಚ್ ಅನ್ನ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ಆ ಗೆಲುವನ್ನ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ. ಎಸ್ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, RCB ಕಪ್ ಗೆದ್ದಿದೆ, ಕಪ್ ನಮ್ಮದಾಗಿದೆ. ಈ ಸಲ ಎಷ್ಟೋ ವರ್ಷಗಳ ಕನಸು ನನಸಾಗಿದೆ. ಸೆಲೆಬ್ರೇಷನ್ ಮೋಡ್ ಇನ್ನು ಮುಂದುವರಿತಾನೆ ಇದೆ. ಸದ್ಯದ ಅಪ್ಡೇಟ್ಸ್ ಮಂಜುನಾಥ್. ಖಂಡಿತ ಸಿಂಧೂರ, 18 ವರ್ಷದ ಕನಸು ಇದೀಗ ನನಸಾಗಿರುವಂತದ್ದು. ಅದರಲ್ಲೂ ಸಿಲಿಕಾನ್ ಸಿಟಿ ಮಂದಿ ಅಂದ್ರೆ RCB ಅಭಿಮಾನಿಗಳ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ. ಅಷ್ಟೇ ಅಲ್ಲ, ಇಷ್ಟು ದಿನ ಕಾದಿದ್ದಂತಹ ಏನು ನಮ್ದೇ ಈ ಸಲ ಕಪ್ ನಮ್ದೇ ಅಂತ ಬಂದಿದ್ದಂಥದಕ್ಕೆ ಎಲ್ಲದಕ್ಕೂ ಮುಕ್ತಿ ನೀಡಿ ಇದೀಗ ಜಯ ಸಿಕ್ಕಿರುವಂಥದ್ದು. ಸೊ ಇದರಿಂದ ಸಾಕಷ್ಟು ಅಭಿಮಾನಿಗಳು ಅಂದ್ರೆ ಈ ಸರಿ ಎಲ್ಲದಕ್ಕೂ RCB ಅಭಿಮಾನಿಗಳು ಕಪ್ ಗೆದ್ದಿರೋದ್ರಿಂದ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತಿರುವಂತದ್ದು. ಸೊ ಇಲ್ಲೂ ಕೂಡ ಅಂದ್ರೆ ಈ ಒಂದು ಗ್ರೌಂಡ್ ನಲ್ಲೂ ಕೂಡ ಅಂದ್ರೆ ರಾತ್ರಿಯಿಂದ RCB ಗೆದ್ದಾಗಿಂದನೂ ಕೂಡ ಬೆಳಗಿನ ಜಾವ 4 ಗಂಟೆಗೂ ಕೂಡ ಅಭಿಮಾನಿಗಳು ಸಾಕಷ್ಟು ಸಂಭ್ರಮಾಚರಣೆ ಮಾಡಿದ್ದಾರೆ. ಕೇಕ್ ಕಟ್ ಮಾಡಿ ಸ್ವೀಟ್ ಹಂಚಿ ಇದ್ ಮಾಡಿದ್ದಾರೆ. ಸೊ ಇವತ್ತು ಕೂಡ ಏನು ಒಂದು ಬಸವೇಶ್ವರ ನಗರದಲ್ಲಿರುವಂತಹ ಅಂಬೇಡ್ಕರ್ ಮೈದಾನದಲ್ಲಿ ಕೂಡ ಅಭಿಮಾನಿಗಳು RCB ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಬಂದು RCB ನಮ್ದು 18 ವರ್ಷದ ನಾವು ಕಾಯ್ತಾ ಇದ್ವಿ, ನೋಡ್ತಾ ಇದ್ವಿ, ಆದ್ರೂ ಕೂಡ ನಮ್ಗೆ ಯಾವ ಕಪ್ ನಮ್ದಾಗುತ್ತೆ ಅನ್ಕೊಂತಿದ್ವಿ. ಆದ್ರೆ ರಾತ್ರಿ ರೋಚಕ ಮ್ಯಾಚ್. ನಮ್ಗಂತೂ ಪ್ರತಿ ಒಂದು ಬಾಲ್ ಟು ಬಾಲ್ ಅನ್ನ ನೋಡ್ತಾ ಇದ್ವಿ. ಬಾಲ್ ಟು ಬಾಲ್ ಅಲ್ಲೂ ಕೂಡ ನಮ್ಗೆ ಎದೆಯಲ್ಲಿ ಒಂಥರ ಹುಳ ಬಿಟ್ಕೊಂಡಂಗ ಆಯ್ತು. ಆ ಮಟ್ಟದಲ್ಲಿ ನಾವು ಎಂಜಾಯ್ ಮಾಡಿದ್ವಿ. ಕೊನೆಗೂ RCB 18 ವರ್ಷದ ನಂತರ ನಮ್ಗೆ ಇದೀಗ ಆ ಕಪ್ ಅನ್ನ ಮುಡಿಗೇರಿಸಿಕೊಂಡಿದೆ. ನಮ್ಗೆ ಸಾಕಷ್ಟು ಸಂಭ್ರಮ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ ಅಂತೇಳಿ ಅಭಿಮಾನಿಗಳು ಹೇಳ್ತಿರುವಂತದ್ದು. ನಾನು ಮಾತಾಡ್ತೀನಿ. ಸರ್, ಹೇಗಿತ್ತು ಸರ್ ರಾತ್ರಿ ರೋಚಕ ಪಂದ್ಯ? ಹೇಗಿತ್ತು ಸರ್? ತುಂಬಾ ಚೆನ್ನಾಗಿತ್ತು ಮ್ಯಾಚ್. ನೋಡಿ ತುಂಬಾ ಖುಷಿ ಆಗ್ಬಿಟ್ಟಿದೀವಿ. ಇಷ್ಟು ಸಲ ನಾವು ಪ್ರಯತ್ನ ಮಾಡ್ತಾ ಇದೀವಿ ಮ್ಯಾಚ್ ಗೆದ್ದಬೇಕು ಅಂದ್ರೆ ನೆನ್ನೆ ಪೂರ್ತಿ ಆಗಿದೆ. ನಮ್ದು ತುಂಬಾ ಖುಷಿ ಆಗಿದೆ. ಫುಲ್ ಎಂಜಾಯ್ ಮಾಡಿದೀವಿ ಪಾರ್ಟಿನ ನೆನ್ನೆ. ಈಗ ಇವತ್ತು ಮಾಡ್ಬೇಕು ಪಾರ್ಟಿ. ಫುಲ್ ಡೇ ಪಾರ್ಟಿ ಇದೆ ಇವತ್ತು. ಇಲ್ಲ, ತುಂಬಾ ಚೆನ್ನಾಗಿತ್ತು ಮ್ಯಾಚ್. ತುಂಬಾ ಚೆನ್ನಾಗಿತ್ತು. 18 ವರ್ಷದಿಂದ ವೇಟ್ ಮಾಡ್ತಿದ್ರು, ಇವಾಗ ಬಂದು ಕಪ್ ಸಿಕ್ಕಿದೆ. 2016 ಕೂಡ ಚೆನ್ನಾಗಿ ಆಡಿದ್ರು, ಬಟ್ ಇನ್ನ ಹೋಪ್ ಇತ್ತು. ಈ ಸತಿ ತುಂಬಾ ಖುಷಿಯಾಗಿದೆ ಸರ್. ಇನ್ನು 18 ವರ್ಷದಿಂದ ಖುಷಿಯಾಗಿದೆ. ಚೆನ್ನಾಗಿ ಆಡಿದ್ದಾರೆ. ಕ್ಯಾಪ್ಟನ್ಸಿ ತುಂಬಾ ಚೆನ್ನಾಗಿತ್ತು. ಸಕ್ಕತ್ತಾಗಿ ಆಡಿದ್ರು RCB. ಕೃಣಾಲ್ ಪಾಂಡ್ಯ ಸಕ್ಕತ್ತಾಗಿ ಮಾಡಿದ್ರು. ಈ ಸಲ ಕಪ್ ನಮ್ದೇ ಅಲ್ಲ, ಈ ಸಲ ಕಪ್ ನಮ್ದು. ಈ ಸರಿ ಅಂದ್ರೆ ಇಷ್ಟು ದಿನ ಬರೀ ಅಭಿಮಾನಿಗಳು ಈ ಸಲ ಕಪ್ ನಮ್ದೇ ಅಂತ ಹೇಳಿದ್ರು. ಆದ್ರೆ ಇದೀಗ ಅದು ನನ್ಸಾಗಿದೆ. ಹಾಗಾಗಿ ಕಪ್ ನಮ್ದು ಅಂತ ಹೇಳ್ತಿದಾರೆ. ಒಂದ್ ಕಡೆ ಅಭಿಮಾನಿಗಳು ಹರ್ಷದ್ ಗೋರ ಮುಗಿಲು ಮುಟ್ಟಿದ್ರೆ, ಮತ್ತೊಂದ್ ಕಡೆ ಈಗಾಗಲೇ ಸರ್ಕಾರ ಏನು RCB ಅಭಿಮಾನಿಗಳು ಕೂಡ ಅಂದ್ರೆ ತವರು RCB. ಮಂಜುನಾಥ್, ನನ್ನ ಧ್ವನಿ ಕೇಳಿಸ್ತಿದ್ರೆ ನನಗೆ ಅಭಿಮಾನಿಗಳ ಮಾತುಗಳನ್ನ ಕೇಳಿಸ್ಕೊಳ್ಬೇಕು. ಯಾಕಂದ್ರೆ ಬೆಂಗಳೂರಿನಲ್ಲಿ ಅಭಿಮಾನಿಗಳ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳುವಂತ ಕುತೂಹಲ ಇದೆ. ದಯವಿಟ್ಟು ಇನ್ನೊಂದಷ್ಟು ಜನನ ಮಾತನಾಡಿಸುವಂತ ಪ್ರಯತ್ನ ಮಾಡಿ. ಯಾವ ರೀತಿ ಸೆಲೆಬ್ರೇಷನ್ ಇರುತ್ತೆ ಅವ್ರದ್ದು, ಎಷ್ಟು ಎಮೋಷನಲ್ ಮೂಮೆಂಟ್ ಅವ್ರಿಗಿದು, ಸೊ ಯಾವ ರೀತಿ ಸೆಲೆಬ್ರೇಷನ್ ಮುಂದುವರಿಸ್ತಾರೆ, ಇದೆಲ್ಲವನ್ನ ಮಾತನಾಡಿಸಿ ಮಂಜುನಾಥ್. ಖಂಡಿತ ಮತ್ತಷ್ಟು ಇಲ್ಲಿ RCB ಅಭಿಮಾನಿಗಳಿದ್ದಾರೆ. ನಾನು ಅವ್ರನ್ನೂ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಅಷ್ಟೇ ಅಲ್ಲ, ಮತ್ತೊಂದ್ ಕಡೆ ಈಗಾಗಲೇ ಸರ್ಕಾರ ಕೂಡ ಅಂದ್ರೆ ಇವತ್ತು ಬರುವಂತಹ ಏನು RCB ಪ್ಲೇಯರ್ಸ್ ಏನಿದ್ದಾರೆ ಅವರನ್ನು ಕರೆತಂದು ಬೆಂಗಳೂರಲ್ಲಿ
ವಿಧಾನಸೌಧದ ಗ್ರ್ಯಾಂಡ್ ಸ್ಟಪ್ ಮುಂದೆ ಅವ್ರನ್ನ ಸಂಭ್ರಮಾಚರಣೆ ಮಾಡಬೇಕು, ಜೊತೆಗೆ ಅವರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ಸರ್ಕಾರ ಕೂಡ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಅಭಿಮಾನಿಗಳಿದ್ದಾರೆ, ಮಾತಾಡ್ತೀನಿ. ಸರ್, ರೋಚಕ ಪಂದ್ಯ ನೋಡಿದ್ರಿ ರಾತ್ರಿ, ಏನ್ ಹೇಳ್ತೀರಿ ಸರ್? ತುಂಬ ಖುಷಿ ಆಗ್ತಾ ಇದೆ. ಈ ಥರ ಗೆಲುವು ಕೆಲವು ಫ್ಯಾನ್ಸ್ ಕ್ಲಬ್ಬಿಗೆ ಮಾತ್ರ ಸಿಕ್ಕಿರೋದು ಈ ವರ್ಲ್ಡಲ್ಲಿ. ಅದರಲ್ಲಿ ನಮ್ಮ RCBಗೆ ಸಿಕ್ಕಿರೋದು 18 ವರ್ಷದ ವೆಯ್ಟು. ನೆನ್ನೆಗೆ ಇಟ್ ವಾಸ್ ಅ ಗ್ರೇಟ್ ಮ್ಯಾಚ್, ಸೂಪರ್. ಈ ವಿನ್ನು ಬರೀ ಪ್ಲೇಯರ್ಸ್ ಅಲ್ಲ, ಎಲ್ಲ ಫ್ಯಾನ್ಸ್ಗೂ ಥ್ಯಾಂಕ್ ಯು. ಯಾವ ರೀತಿ ಸಂಭ್ರಮಾಚರಣೆ ಮಾಡಿದ್ರಿ ಅಂತ? ಎಲ್ಲ ಒಟ್ಟಿಗೆ ಸೇರಿದ್ವಿ, ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ. ವಿ ಸೆಲೆಬ್ರೇಟೆಡ್ ವೆಲ್. ಆಮೇಲೆ ರೋಡಲ್ಲಿ ಚೆನ್ನಾಗಿ ಸರ್ವ್ ಮಾಡಿದೆ. ಇವತ್ತು ಓಡಿರೋದೇ ನಾವು RCB ವಿಕ್ಟ್ರಿ ಖುಷಿ ಸಂಭ್ರಮಿಸಕ್ಕೆ. ರಾಮ 14 ವರ್ಷ ಕಾಯ್ದಿದ್ದ, ನಾವು 18 ವರ್ಷ ಕಾಯ್ದಿದ್ದೀವಿ. RCB ವಿಕ್ಟ್ರಿ ನೋಡಿದ್ವಿ. ಜೈ RCB! ಇದು RCBದು ಮೇಡ್ ಇನ್ IPL ಕಪ್ಪು. ಸೊ ತುಂಬ ವರ್ಷದಿಂದ ಕಾದಿದ್ವಿ. ಸೊ ಈ ವರ್ಷ ನಮ್ಗೆ ಸಿಕ್ಕಿದೆ. ಸೊ ಆಫ್ಟರ್ ಲಾಂಗ್ ಟೈಮ್ ವಿ ಆರ್ ಸೆಲೆಬ್ರೇಟಿಂಗ್ ಇಟ್ ಇನ್ ಎ ಗ್ರ್ಯಾಂಡ್ ಮ್ಯಾನರ್. ಸೊ ಅವ್ರು ಹೇಳ್ದಂಗೆ ಇವತ್ತು RCBಗೋಸ್ಕರ ಓಡಿದ್ದೀವಿ. ಜೈ RCB! ನಮ್ಗೇನು ಸರ್, ಚೆನ್ನಾಗಿ ಓಡಿದ್ದಾರೆ ಸರ್, ಚೆನ್ನಾಗಿ ಆಡಿದ್ದಾರೆ. ಕಂಗ್ರಾಟ್ಸ್. ಇವರು ತುಂಬ ಸಂತೋಷ ಆಗಿದೆ. ಅದಕ್ಕೋಸ್ಕರ ಇವತ್ತು ನಾವು 10 ಕಿಲೋಮೀಟರ್ ರನ್ನು RCBಗೋಸ್ಕರ ಡೆಡಿಕೇಟ್ ಮಾಡಿ ಓಡಿದ್ದೀವಿ. ಜೈ RCB! ಸರ್, ತುಂಬ ಖುಷಿಯಾಗಿದೆ. ಆಫ್ಟರ್ 18 ವರ್ಷ ಆದಮೇಲೆ RCB ಕಪ್ ಗೆದ್ದಿದೆ ಸರ್. ಸೀಸನ್ ನಂಬರ್ 18, ಜರ್ಸಿ ನಂಬರ್ 18. ಇಟ್ ಈಸ್ ಫಾರ್ ಒನ್ ಮ್ಯಾನ್, ವಿರಾಟ್ ಕೊಹ್ಲಿ ಸರ್. ಅವರು 18 ವರ್ಷದಿಂದ ನಮ್ಮ ಟೀಮ್ಗೆ ಡೆಡಿಕೇಶನ್, ಪ್ಯಾಷನ್, ಕನ್ಸಿಸ್ಟೆನ್ಸಿ, ಅವ್ರ ಹಾರ್ಡ್ ವರ್ಕ್ ಎಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ಈ ಕಪ್ ಅವ್ರಿಗೆ ಟ್ರೂಲಿ ಡಿಸರ್ವಿಂಗು. ಜೈ RCB, ಜೈ ಕರ್ನಾಟಕ, ಜೈ ಹಿಂದ್, ಜೈ RCB ಸರ್. ಒಂದು ನಿಮಿಷ, ಯಾಕಂದ್ರೆ ಸಾಕಷ್ಟು ರೋಚಕವಾಗಿತ್ತು ಮ್ಯಾಚು. ಪ್ರತಿಯೊಂದು ಬಾಲ್ ಟು ಬಾಲ್ ಅನ್ನ, ಇಂತಹ ಲಾಸ್ಟ್ ಕೊನೆ ಪಂದ್ಯದಲ್ಲಿ ಬಾಲ್ ಟು ಬಾಲ್ ಅನ್ನ ನೋಡ್ಬೇಕು. ನಿಮ್ಗೆ ನೋಡುವಂತ ಸಮಯದಲ್ಲಿ ಯಾವ ರೀತಿ ಎಕ್ಸೈಟ್ಮೆಂಟ್ ಆಗ್ತಾ ಇತ್ತು, ಮತ್ತೆ ಯಾವ ರೀತಿ ಮ್ಯಾಚ್ ಹೆಂಗ್ ಹೋಗುತ್ತಪ್ಪ ಅಂತ ಏನಾದ್ರು ಅದ್ರ ಬಗ್ಗೆ ಒಂದು ಹೇಳೋದಾದ್ರೆ? ಸರ್, ಮ್ಯಾಚ್ ಬರೋ ಸಿಕ್ಕಾಪಟ್ಟೆ ಇದು ತುಂಬ ಟೆನ್ಷನ್ ಆಗಿತ್ತು. ಯಾಕಂದರೆ ಟಾರ್ಗೆಟ್ ನಮ್ಮದು ಬರೀ 191 ಇತ್ತು. ಸೊ ಆ್ಯಕ್ಚುಲಿ ಅದು ಬಂದುಬಿಟ್ಟು ಬಿಲೋ ಪಾರ್ ಸ್ಕೋರ್ ಇತ್ತು. ಸೊ ಆ್ಯಕ್ಚುಲಿ ಪಾರ್ ಸ್ಕೋರ್ ಇದ್ದಿದ್ದು 200+. ಬಟ್ ನಮ್ಮ ಬೌಲರ್ಸ್ ತುಂಬ ಒಳ್ಳೆ ಕೆಲಸ ಮಾಡಿದ್ರು. ಎಸ್ಪೆಷಲಿ ಕೃಣಾಲ್ ಪಾಂಡ್ಯ ಅವ್ರು ಮಾಡಿದಂಥ ಸ್ಪೆಲ್ ಸರ್, ಅದು ಬಂದುಬಿಟ್ಟು ಮ್ಯಾಚ್ ವಿನ್ನಿಂಗ್ ಸ್ಪೆಲ್. 4 ಓವರಲ್ಲಿ 17 ರನ್ನು 2 ವಿಕೆಟ್ ಸರ್. ದಟ್ ಇಸ್ ಅದು ಮ್ಯಾಚ್ ವಿನ್ನಿಂಗ್ ಸ್ಪೆಲ್ ಸರ್. ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಸರ್. ಒಟ್ಟು ಓವರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ RCB ಈ ಸಲ. ಸೊ ಹಾಗಾಗಿ ಈ ಸಲ ಕಪ್ ನಮ್ದಾಗಿದೆ, ನಮ್ಮದು ಕನ್ಫರ್ಮ್. ಸೀಸನ್ ನಂಬರ್ 18 ನಮ್ಮದು. ಸರ್, 18 ವರ್ಷ ಆದಮೇಲೆ ಇಂಥ ಎಷ್ಟೋ ಮಕ್ಕಳ ಕನಸು, ಆಮೇಲೆ ಎಷ್ಟೋ ಕನ್ನಡ ಅಭಿಮಾನಿಗಳ ಕನಸು RCB ಕಪ್ ಗೆಲ್ಲೋ ಮುಖಾಂತರ ನನಸು ಮಾಡಿದೆ. ಅವ್ರಿಗೆ ಒಳ್ಳೇದಾಗಲಿ. ನಮ್ಮ ಮನೇಲಂತೂ ಸೆಲೆಬ್ರೇಷನ್ ನೋಡೋಕ್ಕಂತೂ ಆಗಲಿಲ್ಲ. ನಾನು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಧೋನಿ ಫ್ಯಾನು. ಬಟ್ RCB ಟೀಮ್ಗೆ ನನ್ನ ಮಕ್ಳಿಗೋಸ್ಕರ, ನನ್ನ ತಮ್ಮಂಗೋಸ್ಕರ ಆದರೆ ಪೂರ್ತಿ ಸೆಲೆಬ್ರೇಷನ್ ಮಾಡಿ ಖುಷಿಪಟ್ಟು ಅವ್ರ ಖುಷಿನ ರಾತ್ರಿ ನೋಡಬೇಕು ಅಂದರೆ ನೀವು ಅದನ್ನು ನನಗೆ 2 ಕಣ್ಣು ಸಾಲಿಲ್ಲ. ಒಟ್ಟಿನಲ್ಲಿ ಅವ್ರ ಖುಷಿ ಯಾವಾಗಲೂ ಹಿಂಗೆ ಇರಲಿ. ಮುಂದೆ ಇನ್ನೂ ಒಂದು 2-3 ಕಪ್ ಗೆಲ್ಲೋ ಮುಖಾಂತರ ಈ 18 ವರ್ಷ ಆಗಿರೋದನ್ನ ನೆಕ್ಸ್ಟ್ ವೆಯ್ಟ್ ಮಾಡೋದು ಬೇಡ, ಪ್ರತಿ ವರ್ಷ ನಮ್ದಾಗಿರ್ಲಿ ಅಂತ ಹೇಳ್ತಾ ಹೊಸ ಅಧ್ಯಾಯ ಶುರು ಮಾಡಿದೆ. ಇದು ಮೊದಲನೇದು ಒಂದಷ್ಟೇ ಅಂತ ಹೇಳ್ತಾರಲ್ಲ, ತಣ್ಣೀರನ್ನ ಒಂದು ತಂಬಿಗೆ ಹಾಕೊಳ್ಳೋರ್ಗೂ ಅಷ್ಟೇ ಅಂತ. ಹಂಗೆ ಮೊದಲನೇ ಕಪ್ ಗೆದ್ದಿದೆ. ಮುಂದೆ ಅವರ ಗೆಲುವಿಗೆ ಮತ್ತೆ ಮರಳಿಸ್ಲಿ ಅಂತ ಹೇಳ್ತಾ RCB ಗೆದ್ದಿರೋದಕ್ಕೆ ಭಾರಿ ಖುಷಿಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ. ನಿಜಕ್ಕೂ ಕೂಡ ಇಲ್ಲಿ ಒಂದಿಬ್ರು ಪುಟ್ಟ ಮಕ್ಕಳು ಬಹಳ ಅಂದ್ರೆ RCB ಜರ್ಸಿ ಹಾಕೊಂಡು ಗ್ರೌಂಡಿಗೆ ಬಂದಿದ್ದಾರೆ. ನಾನು ಮಾತಾಡಿಸ್ತೀನಿ. ಏನ್ ಹೇಳ್ತೀಯ ಪುಟ್ಟ? RCB ಗೆದ್ದಿದೆ, ಏನ್ ಹೇಳ್ತೀಯಪ್ಪ? ಜೈ RCB. ಜೈ ವಿರಾಟ್ ಕೊಹ್ಲಿ. ಏನಪ್ಪ? ಜೈ RCB. ಜೈ RCB. ಎಸ್. ಏನ್ ಹೇಳ್ತೀಯಪ್ಪ? ಜೈ ವಿರಾಟ್ ಕೊಹ್ಲಿ. ವಾವ್. ಏನ್ ಹೇಳ್ತೀಯ? ಜೈ RCB. ವಾವ್, ಸೂಪರ್. ಓಕೆ, ಇದು ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಕೂಡ ಅಂದ್ರೆ, ಯಾಕಂದ್ರೆ 18 ವರ್ಷದ ಕನಸಾಗಿತ್ತು. ಹಾಗಾಗಿ ಸೊ ಯಾವಾಗ ಗೆಲ್ತಾರಪ್ಪ ಅಂತೇಳಿ ಎಲ್ರಿಗೂ ಕೂಡ ಒಂದಿಷ್ಟು ರೋಮಾಂಚನವಾಗಿತ್ತು. ಸೊ ಅಂತಹ ಕ್ಷಣ ರಾತ್ರಿ RCB ಅಭಿಮಾನಿಗಳು ತನ್ನ ಕಪ್ಪನ್ನು ಮುಡಿಗೇರಿಸಿಕೊಂಡಿರುವಂಥದ್ದು. ಸೊ ಹೀಗಾಗಿ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಭ್ರಮಾಚರಣೆ ಮಾಡ್ತಿರುವಂಥದ್ದು. ಸೊ ಇವತ್ತು ಕೂಡ ನಾನಾ ರೀತಿಯಲ್ಲಿ ಒಂದಿಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಯಾಕಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಕೇಕ್ ಕಟ್ ಮಾಡಿ ಸಾರ್ವಜನಿಕರಿಗೆ ಸ್ವೀಟ್ ಹಂಚಬೇಕು ಅಂತೇಳಿ ಒಂದು ಕಡೆ RCB ಅಭಿಮಾನಿಗಳು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಸರ್ಕಾರ ಕೂಡ ಏನು ಪ್ಲೇಯರ್ಸ್ಗಳಿದ್ದಾರೆ, ಪ್ಲೇಯರ್ಸ್ಗಳನ್ನ ಕರ್ಕೊಂಬಂದು ಅಂದ್ರೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟಪ್ ಮುಂದೆ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ಸಿದ್ಧತೆ ನಡೆಸಿರುವಂಥದ್ದು. ಒಟ್ಟಾರೆ 18 ವರ್ಷದ ಕನಸು ನನಸಾಗಿರೋದ್ರಿಂದ ಅಭಿಮಾನಿಗಳಿಗೆ ಸಂತೋಷದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿರುವಂಥದ್ದು. ಥ್ಯಾಂಕ್ ಯು.